ಸ್ನೇಹಿತರೆ ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವಾಗ ತಾನೇ ಎಕ್ಸಾಮ್ಸ್ ಪಿ ಯು ಸಿ ದ್ವಿತೀಯ ವರ್ಷದ ಒಂದು ಎನ್ವಲ್ ವಾರ್ಷಿಕ ಪರೀಕ್ಷೆಯ ಒಂದು ತಾತ್ಕಾಲಿಕವಾದಂಥ ವೇಳಾಪಟ್ಟಿಯನ್ನು ಬಿಡುಗಡೆಯಾಗಿರುವಂಥದ್ದು. ಮಾರ್ಚ್ 2025 ದ್ವಿತೀಯ ಪಿ ಯು ಸಿ ಪರೀಕ್ಷೆ ಒಂದು ತಾತ್ಕಾಲಿಕ ವೇಳಾಪಟ್ಟಿ. ಅದು ಕೇವಲ ಇವತ್ತಿನ ಒಂದು ಡೇಟನ್ನು ಹಿಡಿದ್ರೆ 60 ದಿನಗಳ ಕಾಲಾವಧಿ ನಿಮ್ಮ ಹತ್ರ ಇರುವಂಥದ್ದು. ಅಂದರೆ 2 ತಿಂಗಳು ನಿಮ್ಮ ಹತ್ರ ಇದೆ ಸ್ನೇಹಿತರೆ, ನೆನಪಿರಲಿ. ಇವಾಗ ಮೊನ್ನೆ ತಾನೇ ಹೇಳಿದೆ, ನಾನು ಪ್ರತಿ ಒಂದು ವಿಡಿಯೋನಲ್ಲಿ ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ. ಸಮಯ ನಿಮ್ಮ ಹತ್ರ ತುಂಬ ಇಲ್ಲ ಅಂಥೇಳಿ, ಹೌದಾ? ಹಾಗಾಗಿ ಇಲ್ಲಿ ನೋಡಿ ಸ್ನೇಹಿತರೆ, ಈ ಒಂದು ವೇಳಾಪಟ್ಟಿಯ ಪ್ರಕಾರ ತೆಗೆದುಕೊಂಡಾಗ ಮಾರ್ಚ್ 1 ಈ ಒಂದು ಎಕ್ಸಾಮ್ಸು ಸ್ಟಾರ್ಟ್ ಆಗ್ತಾ ಇದ್ದಾವೆ, ನೆನಪಿರಲಿ. ಅದರಲ್ಲಿ ಯಾವಾಗಿದೆ ಅಂತ ನಾವು ನೋಡೋಣ. ಅದಕ್ಕೋಸ್ಕರ ನೀವು ಸ್ವಲ್ಪ ಟೈಮನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಅದನ್ನು ಟೈಮನ್ನು ಅರ್ಥ ಮಾಡಿಕೊಂಡು ಸದುಪಯೋಗಪಡಿಸ್ಕೊಳ್ಳಿ. ಟೈಮ್ ಟೇಬಲನ್ನು ಹಾಕ್ಕೊಂಡು ಸ್ಟಡಿ ಮಾಡಿ ಸ್ನೇಹಿತರೆ. ಇಲ್ಲಿ ಇದು 95% ಶೋರು, ಬಟ್ ಹೆಚ್ಚು ಕಡಿಮೆ ಆಗ್ಬೋದು ಸ್ನೇಹಿತರೆ. ಆಯಿತು ಅಂದರೆ ಮತ್ತೆ ಅಪ್ಡೇಟನ್ನು ಬರುತ್ತೆ, ಅವಾಗ ಮತ್ತೆ ನೆಕ್ಸ್ಟ್ ಇದರಲ್ಲಿ ಕೊಡ್ತೀನಿ. ಇವಾಗ ನೋಡಿ ಸ್ನೇಹಿತರೆ, ಡೈರೆಕ್ಟಾಗಿ ಏನು ಮಾಡೋಣ, ಈ ಒಂದು ಯಾವಾಗಿದೆ ಅಂತ ನೋಡೋಣ. ಕರ್ನಾಟಕ ಶಾಲಾ ಪರೀಕ್ಷಾ ಮೌಲ್ಯ ಮಂಡಳಿ ನಿರ್ಣಯ ಮಂಡಳಿ. ಇದು ಯಾವುದು ಅಂದರೆ ಮಾರ್ಚ್ 2025 ದ್ವಿತೀಯ ಪಿ ಯು ಸಿ ಪರೀಕ್ಷೆ ಒಂದರ ತಾತ್ಕಾಲಿಕ ವೇಳಾಪಟ್ಟಿ ಅಂತಿದೆ, ಹೌದಾ? ಇಲ್ಲಿ ಡೈರೆಕ್ಟನ್ನು ಕೆಳಗಡೆ ತೊಗೋತೀನಿ ನೋಡ್ರಿ. ಇಂಗ್ಲೀಷ್ ಮೀಡಿಯಮ್ ಈಸಿ ಆಗುತ್ತೆ, ಕನ್ನಡದಲ್ಲಿ ಕೆಲವು ಕನ್ಫ್ಯೂಸ್ ಆಗ್ಬೋದು. ಅದಕ್ಕೋಸ್ಕರ ಯಾವ್ಯಾವ ಪೇಪರ್ಸ್ ಯಾವಾಗಿದೆ ಅಂತ. ಟೈಮಿಂಗ್ ನೋಡಿ ಸ್ನೇಹಿತರೆ, ಆಲ್ರೆಡಿ ನಿಮಗೆ ಗೊತ್ತಿದೆ. ಇಲ್ಲಿ ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 10ರಿಂದ 1 ಗಂಟೆವರೆಗೆ ಎಕ್ಸಾಮ್ ಹೋಗುತ್ತೆ, ಸರಿನಾ? 80 ಪೇಪರ್ಸ್ 80 ಮಾರ್ಕ್ಸಿಂದು ಇರುತ್ತೆ, ಮತ್ತು 70 ಮಾರ್ಕ್ಸಿಂದು ಇರುತ್ತೆ. ಯಾವ್ಯಾವ ಪೇಪರ್ಸ್ ಯಾವಾಗ ನೋಡೋಣ. ಈಗ ಮೊದಲೇದಾಗಿ ಕಾಮರ್ಸ್ಗೆ ಸಂಬಂಧಪಟ್ಟಂತೆ ತೆಗೆದುಕೊಂಡಾಗ ಮೊದಲೇದು ಪತ್ರಿಕೆ ಇರುವಂಥದ್ದು ಕನ್ನಡ, 1ನೇ ತಾರೀಕು ಮಾರ್ಚ್ 1 ಶನಿವಾರ ಇದೆ ನೋಡಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಮಂಡೇ 3ನೇ ತಾರೀಕು, ಹೌದಾ? ಈಗ 2ನೇ ತಾರೀಕಿಗೆ ಏನಾಗಿದೆ, ಸಂಡೇ ಬಂದಿದೆ, ಹಾಗಾಗಿ ಅದು ರಜೆ ಅಂತ ಇದೆ. 3ನೇ ತಾರೀಕಿಗೆ ಏನಿದೆ, ಮ್ಯಾಥಮೆಟಿಕ್ಸ್ ಇದೆ, ಎಜುಕೇಷನ್ ಇದೆ, ಬಿಸ್ನೆಸ್ ಸ್ಟಡಿ. ನಮ್ಮ ಕಾಮರ್ಸ್ಗೆ ವಾಣಿಜ್ಯ ವಿಭಾಗ ಅಥವಾ ವಾಣಿಜ್ಯ ಶಾಸ್ತ್ರ ಅಂತೇಳಿ ಏನು ಕರಿತಾ ಇದ್ದೀವಿ, ವ್ಯವಹಾರ, ಅದನ್ನು ಇರೋವಂಥದ್ದು. ನೆಕ್ಸ್ಟ್ 4ನೇ ತಾರೀಕಿಗೆ ನೋಡಿ, ಯಾವುದು ನಮ್ಗೆ ಸಂಬಂಧಪಡುವುದಿಲ್ಲ. ಇಲ್ಲಿ ತಮಿಳು ಸಂಸ್ಕೃತ ಅವೆಲ್ಲ ಇದೆ, ನಮಗೆ ಸಂಬಂಧ ಇಲ್ಲ ಇದು, ಹೌದಾ? 5ಕ್ಕೆ ನೋಡಿ ಸ್ನೇಹಿತರೆ, ಇಲ್ಲಿ ಸ್ಟ್ಯಾಟಿಸ್ಟಿಕ್ ಇದೆ, ಹೌದಾ? ಸ್ಟ್ಯಾಟಿಸ್ಟಿಕ್ ಮತ್ತು ಪೊಲಿಟಿಕಲ್ ಸೈನ್ಸ್. ಆರ್ಟ್ಸ್ ವಿದ್ಯಾರ್ಥಿಗಳು ಪೊಲಿಟಿಕಲ್ ಸೈನ್ಸ್ ಬರೀತಾರೆ. ಕಾಮರ್ಸು ಮತ್ತು ಈ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತಂದರೆ ಸ್ಟ್ಯಾಟಿಸ್ಟಿಕ್ ಬರೆದಿರ್ತಾರೆ. ನೆಕ್ಸ್ಟ್ 6th ಅಂತೂ ಹಾಲಿಡೇಸ್ ಇದೆ, ನೋ ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ. 7th ಹಿಸ್ಟ್ರಿ ಫಿಸಿಕ್ಸ್ ಅಂತಿದೆ ಸೈನ್ಸಿಗೆ. ಹಿಸ್ಟ್ರಿ ಅಂತೂ ನಮ್ಗೆ ಸಂಬಂಧ ಇಲ್ಲ, ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಬರೀತಾರೆ, ನೆನಪಿರಲಿ. ನೆಕ್ಸ್ಟ್ ಹಿಂದಿ ಕಾಮನ್ ಆಗಿರುವಂಥದ್ದು 8th ಸಾಟರ್ಡೆ, ನೆನಪಿರಲಿ ಸ್ನೇಹಿತರೆ. 9 ಸಂಡೇ ಇದೆ, ಹೌದಾ? ನೆಕ್ಸ್ಟ್ ಅಕೌಂಟೆನ್ಸಿ ಇದೆ ನೋಡಿ ಸ್ನೇಹಿತರೆ, ಹೌದಾ? ಅಕೌಂಟೆನ್ಸಿ 10 ಮಾರ್ಚ್, ಸರಿನಾ? ಅದ್ರ ಜೊತೆಗೆ ಕನ್ನಡ ಆಪ್ಷನ್ ಇಲ್ಲಿ, ಅದೇನು ಸಂಬಂಧ ಇಲ್ಲ ಬಿಡಿ. ನೆಕ್ಸ್ಟ್ ನೋಡಿರಿ 12ಗೆ ಬೇಸಿಕ್ ಮ್ಯಾಥ್ಸ್ ಅಂತಿದೆ, ಸೈಕಾಲಜಿ ಅಂತಿದೆ, ಕೆಮಿಸ್ಟ್ರಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಕೆಮಿಸ್ಟ್ರಿ ಇರುವಂಥದ್ದು. ನೆಕ್ಸ್ಟ್ ನೋಡಿ ಸ್ನೇಹಿತರೆ, 15ನೇ ತಾರೀಕಿಗೆ ಏನಿದೆ, ಇಂಗ್ಲೀಷ್, ನೆನಪಿಟ್ಕೊಳ್ಳಿ, ಹೌದಾ? ಲ್ಯಾಂಗ್ವೇಜ್. ಅದಾದ ನಂತರ ನೆಕ್ಸ್ಟ್ ನೋಡಿ ಯಾವಾಗ ಅಂತಂದರೆ ಸೋಷಾಲಜಿ, ಕಂಪ್ಯೂಟರ್ ಸೈನ್ಸ್, ಹೌದಾ? 17th ಬಯಾಲಜಿ ಇದೆ ಸ್ನೇಹಿತರೆ, ಸರಿನಾ? ಬಯಾಲಜಿ. 18th ಕಂಪ್ಯೂಟರ್ ಸೈನ್ಸ್ ಇದೆ, ಸರಿನಾ? ಎಸ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, 19th ಹಿಂದೂಸ್ತಾನಿಯ ಮ್ಯೂಸಿಕ್ ಅನ್ನುವಂಥದ್ದು ಇದು ಇದೆ, ಸರಿನಾ? ಇದು ನಮ್ದು ಎಕನಾಮಿಕ್ಸೇ ಬಿಟ್ಟಿದ್ದೀವಲ್ಲ ಸ್ನೇಹಿತರೆ, ಇಲ್ಲಿದೆ ನೋಡಿ, ಹೌದಾ? ನಾನು ಬೇಕಂತ ಹೇಳಿದ್ದಿಲ್ಲ, ಬೇಕಂತೆ ಸ್ಕಿಪ್ ಮಾಡಿದೆ, ನಿಮ್ಗೆ ಡೌಟ್ ಬರ್ಬೋದೇನಂತ, ನೀವು ಅನ್ನಲಿಲ್ಲ ನೋಡಿ. 13 ತಾರೀಕಿಗೆ ಇದೆ ಸ್ನೇಹಿತರೆ, ಸರಿನಾ? 13/3 2025 ಎಕನಾಮಿಕ್ಸು ಅವಾಗಿರುವಂಥದ್ದು. ನಿಮ್ಗೆ ಏನಾಗ್ತಾ ಇದೆ ಅಂದರೆ, 1-2 ದಿನ ನಿಮ್ಗೆ ಗ್ಯಾಪ್ ಸಿಗ್ತಾ ಇದೆ ಸ್ನೇಹಿತರೆ ಓದ್ಕೊಳ್ಳೋಕ್ಕೆ. ಹಿಂದಿದ್ದವರಿಗೆ ಆಲ್ರೆಡಿ ಎಷ್ಟಕ್ಕೆ ಬರೀತಾರೆ ಅವರು, 8ಕ್ಕೆ ಬರೀತಾರೆ, 9, 10, 11, ಸರಿನಾ? 12. ಟೋಟಲ್ ನಿಮ್ಗೆ 3 to 4 ಡೇಸ್ ಇದೆ ಇದರ ಪ್ರಕಾರ, ಹೌದಾ? 4 ಡೇಸ್ ಆರಾಮಾಗಿ ನಿಮಗೆ ಚಾನ್ಸ್ ಇರುತ್ತೆ, ಚೆನ್ನಾಗಿ ನೀವು ಇದು ಮಾಡ್ಕೋಬೋದು, ಸ್ಟಡಿ ಮಾಡ್ಬೋದು ಸ್ನೇಹಿತರೆ, ಹೌದಾ? ಅದಕ್ಕೋಸ್ಕರ ನೀವು ಮೊದಲೇ ಇವಾಗೇ ತಾನೇ ಏನು ಹೇಳ್ತಾ ಇದ್ದೀನಿ, ದಯವಿಟ್ಟು ಟೈಮ್ ಟೇಬಲನ್ನು ಹಾಕ್ಕೊಳ್ಳಿ. ಆ ಟೈಮ್ ಟೇಬಲ್ ತಕ್ಕಂತೆ ನಿಮ್ಮ ಸ್ಟಡಿ ಇರಲಿ. ನಿಮ್ಮ ಮೈಂಡು ಬೇರೆ ಕಡೆಗೆ ಗಮನ ಹಾಯ್ದೆ ಹೋಗ್ಲಾರ್ದಂಗೆ ನೋಡ್ಕೊಳ್ಳಿ, ಹೌದಾ? ಮಲ್ಟಿಮೀಡಿಯಾ ಕಡೆ ಗಮನ ಜಾಸ್ತಿ ಕೊಡಬೇಡಿ, ಕಡಿಮೆ ಯೂಸ್ ಮಾಡಿ. ಮನೆ ವಿಡಿಯೋನಲ್ಲಿ ಹೇಳಿದ್ದೆ ನಾನು. ಭಾಳಷ್ಟು ಎಲ್ಲ ಫೇಸ್ಬುಕ್ಕು, ಟ್ವಿಟರ್ ಅದು ಎಲ್ಲ ಯೂಸ್ ಮಾಡ್ತೀರಂತ ಕೆಲವೊಬ್ಬರು ಫೋನ್ ಮಾಡಿ ಸ್ಟ್ರಾಂಗಾಗಿ ನನಗೆ ಹೇಳಿದ್ರಿ ಸರ್, ಹಂಗೆಲ್ಲ
ಹೇಳಿದ್ರೆ ಹೆಂಗ್ರಿ ಅಂತ. ಇಲ್ಲ, ನಾನು ನೆಗೆಟಿವ್ ಹೇಳಿಲ್ಲ, ಪಾಸಿಟಿವ್ ಆಗಿ ಹೇಳಿದ್ದೀನಿ ಸ್ನೇಹಿತರೆ. ನಾನೇನು ಹೇಳಿದ್ದೀನಿ ಅಂದರೆ, ಸೊ ಅವುಗಳನ್ನು ಜಾಸ್ತಿ ಬಳಸದೆ ಕಡಿಮೆ ಮಾಡಿ, ಹೌದಾ. ಸೊ ಆದಷ್ಟು ಒಳ್ಳೆಯದಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ನಮ್ಮ ವಿದ್ಯಾರ್ಥಿ ಮಕ್ಕಳೇ ಮನಸ್ಸು ಹೆಂಗಿರುತ್ತೆ ಅಂತಂದರೆ, ಸೊ ಏನಿದೆ ಏನಿಲ್ಲ ಅದರಲ್ಲೇ ಟೈಮ್ ಕಳೆದು ಹೋಗ್ತಾರೆ. ಅದಕ್ಕೋಸ್ಕರ ಹೇಳಿರೋದು, ಸರಿನಾ? ಓಕೆ. ಸೊ ಆಲ್ ದಿ ಬೆಸ್ಟ್ ಯುವರ್ ಎಕ್ಸಾಮಿನೇಷನ್ಸ್.